ಅವ್ರ ಪರಿಚಯ ಆಗುತ್ತೆ. ಅವರು ಮಕ್ಕಳನ್ನ ರಾಮಾಯಣ ಕ್ಲಾಸಿಗೆಲ್ಲ ಕಳಿಸ್ತಾ ಇದ್ದೆ. ಅವ್ರು ಹಂಗೆ ಹೇಳ್ತಾರೆ, ರಾಮಕೃಷ್ಣ ಆಶ್ರಮ ಅಂತ ಇದೆ ಮಂಗಳೂರಲ್ಲಿ. ಅಲ್ಲಿ ನನ್ನ ಹಿರಿ ಮಗನಿಗೆ 8, 9, 10 3 ವರ್ಷ ಅಲ್ಲಿ ಓದಿದ್ದಾನೆ. ಪ್ರಬೋಧಿನಿ ಗುರುಕುಲ ಅಂತ ಹರಿಹರಪುರದಲ್ಲಿದೆ. ಅಲ್ಲಿ 12 ವರ್ಷ ವೇದ ವಿದ್ಯೆ ಕಲಿಬಹುದು. ಎಲ್ಲ ಫ್ರೀ ವಸತಿ, ಅಲ್ಲಿ ವಿದ್ಯೆ ಎಲ್ಲ ಫ್ರೀ ಇದೆ. ನೀನು ಗುರುಗೆ ಏನಯ್ಯ ಕೊಡ್ತೀಯಾ ಅಂತ ಕೇಳಿದ್ರು. ನಾನು ಆವಾಗ ನನ್ನ ಹತ್ರ ಏನಿದೆ ಗುರು, ಇಷ್ಟೆಲ್ಲ ಸ್ವಲ್ಪ ಬದಲಾವಣೆ ತಂದವರು ಗುರುಗಳೇ, ನೀವು ಹೇಳಿದ್ರೆ ಏನಾಗುತ್ತೋ ನೋಡೋಣ ಅಂತ ಹೇಳಿದೆ. ತಿನ್ನಬೇಕು ಅಂತ ತಿನ್ಕೊಂಡು ಒಂದೇ ಪೀಸ್ ತಿಂದಿದ್ದು ಅಷ್ಟೇ, ಅದ್ರ ಮೇಲೆ ತಿನ್ನೋಕೆ ನನ್ನ ಹತ್ರ ಆಗಿಲ್ಲ. ಇವತ್ತಿನವರೆಗೂ ನನಗೆ ನಾವೇ ತಿನ್ಬೇಕಂತೆ ಅನಿಸ್ಲಿಲ್ಲ. ಅದೇ ಉಪನಯನಕ್ಕೆ ಹೋದವನು ಊರಲ್ಲಿ ಮಕ್ಕಳಿಗೆ ಉಪನಯನ ಮಾಡಿಸಿ ನನ್ನ ತಮ್ಮಂದಿರಿಗೆ ನಮ್ಮ ಪುರೋಹಿತ ಹತ್ರ ಕೇಳಿದ್ರೆ ಅವ್ರು ಬರ್ಕೊಟ್ರು. ಈಗ ವೇದ ವಿದ್ಯೆ ಅವನಿಗೆ ಇಡಿಸ್ತು. ಇವಾಗ 6ನೇ ವರ್ಷದ ಅಲ್ಲಿ ಓದ್ತಾ ಇದ್ದಾನೆ. ಪ್ರಬೋಧಿನಿಯಲ್ಲಿ 5 ವರ್ಷ ಆಯಿತು. ಈಗ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಇಲ್ಲಿ ಚನ್ನನಹಳ್ಳಿಯಲ್ಲಿ ಅವರದ್ದೇ ಗುರುಕುಲ ಇದೆ, ಜನಸಂಘ ಅಂತಲೇ ಹೇಳಿ, ಅಲ್ಲೂ ಮಾಡ್ತಾ ಇದ್ದಾನೆ. ಅವ್ರು ತಿನ್ಕೊಂಡ್ ಬಂದಿರ್ತಾರೆ. ಗಂಡನ ಸಂಪರ್ಕ ಬಂದ್ರು ಕೂಡಲೇ, ಗಂಡ ಮನೆಗೆ ಬಂದ್ರು ಕೂಡಲೇ ಬಿಡ್ಬೇಕಂತೇಳಿ ಏನಿಲ್ಲ. ಅವ್ರು ಬಿಟ್ಟಿದ್ದು ಗ್ರೇಟ್ ಅಲ್ವಾ. ಈಗ ನಮ್ಗೇನು ಭಾವನೆ ಬರುತ್ತೆ, ಗುರುಗಳನ್ನ ಅನುಭವಿಸಿದ್ದೀವಿ, ಗುರುಗಳ ಜೊತೆ ಇದ್ದೀವಿ, ಅವ್ರು ನಮ್ಮನ್ನು ಸೇರಿ ತಗೊಂಡು ಬಿಡ್ಬೇಕಂತ ಅವ್ರಿಗೆ ಏನು ಬರ್ಬೇಕು ಸರ್? ಇದು ಗುರು ಕಾರುಣ್ಯ ಅಲ್ವಾ. ಗುರು ಹೆಂಗೆ ತಗೊಂಡು ಹೋಗ್ತಾನೆ, ಒಂದು ಹುಲ್ಲು ಕಡ್ಡಿ ಅಂತ ಸಿಕ್ಕಿದ್ದು ನನಗೆ, ಅಲ್ಲಿಂದ ಮುಂದೆ ಹೊರ್ಕೊಂಡು ಹೋಗ್ತಾನೇ ಇದೆ. ಅವರು ತುಂಬ ಏಜ್ ಆಯಿತು, ಸ್ವಲ್ಪ ಏಜ್ ಬಹಾರ ಆಯಿತು, ಅಂದರೆ ಮದುವೆ ವಯಸ್ಸಿಗಿಂತ ಜಾಸ್ತಿ ಮೀರಿ ಹೋಯ್ತು. ಅವರು ನಮ್ಮ ಮನೇಲಿ ಬಂದು ಉಳ್ಕೊಂಡಿದ್ರು. ಆ ಮೊಮೆಂಟಲ್ಲಿ ಹೋಟೆಲ್ ಕೆಲಸ ಮಾಡ್ತಾಯಿದ್ರು. ಹೇಳಿದ್ರು ಬಂದು ಉಳ್ಕೊಂಡು ಒಂದು 2-3 ತಿಂಗಳಲ್ಲಿ ಅವ್ರಿಗೆ ಮದುವೆ ಫಿಕ್ಸ್ ಆಯಿತು. ಮದುವೆ ಫಿಕ್ಸ್ ಆಗಿ ಅವ್ರಿಗೆ ಮದುವೆ ಆಯಿತು. ಅದಕ್ಕೆ ಆ ಸಂದರ್ಭದಲ್ಲಿ ರಾಮಮೂರ್ತಿ ಹೇಳ್ತಾ ಇದ್ರು, ನಿಮ್ಮ ಮನೇಲಿ ಇರೋದು ಕಲ್ಯಾಣ ಗುರು ಕಣಯ್ಯ ಅಂತೇಳಿ ಹೇಳಿ. ಗುರುಗಳ ಕೃಪೆ ಈ ಥರ ಹರಿದು ಬಂದಿದೆ. ಹೀಗೆ ಮುಂದೆ ಈ ಥರ ಜೀವನ ನಡ್ಕೊಂಬರುತ್ತೆ. ನನಗಿಬ್ಬರು ಮಕ್ಕಳು, ಒಬ್ಬರು ಶಂಕರ ಅಂತೇಳಿ ಹೇಳಿ, ಹಾಗೆ ಇದ್ರ ನಡುವೆ ಒಬ್ಬರು ಸುರೇಶ್ ಜಿ ಅಂತ ರಾಮಾಯಣಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. VHP ವಿಶ್ವ ಹಿಂದೂ ಪರಿಷತ್ತಲ್ಲಿದ್ದವರು. ಅವ್ರ ಪರಿಚಯ ಆಗುತ್ತೆ. ಅವರು ಮಕ್ಕಳನ್ನ ರಾಮಾಯಣ ಕ್ಲಾಸಿಗೆಲ್ಲ ಕಳಿಸ್ತಾ ಇದ್ದೆ. ಅವ್ರು ಹಂಗೆ ಹೇಳ್ತಾರೆ, ರಾಮಕೃಷ್ಣ ಆಶ್ರಮ ಅಂತ ಇದೆ ಮಂಗಳೂರಲ್ಲಿ. ಅಲ್ಲಿ ನನ್ನ ಹಿರಿ ಮಗನಿಗೆ 8, 9, 10 3 ವರ್ಷ ಅಲ್ಲಿ ಓದಿದ್ದಾನೆ. ಅಲ್ಲಿ ಆ ಸಂಪರ್ಕ ಆಶ್ರಮದ. ಇವಾಗಲೂ ಅವನು ಬಸವನಗುಡಿಯಲ್ಲಿ ಡಿಗ್ರಿ ಮಾಡ್ತಾ ಇದ್ದಾನೆ. ಬಸವನಗುಡಿಗೆ ಸಾಯಂಕಾಲ ಒಂದು 7 ಗಂಟೆಯಿಂದ ಒಂದು 9 ಗಂಟೆ ಪರಮಹಂಸರ ಸೇವೆಗೆ ಅಂತ ಹೋಗಿ ಬರ್ತಾ ಇದ್ದಾನೆ. ಆ ಕಲ್ಚರ್ ಒಂದು ಉಳಿಸ್ಕೊಂಡಿದ್ದಾನೆ. ಹಾಗೆ ಇನ್ನೊಬ್ಬ ಮಗ ಚಂದ್ರಶೇಖರ್ ಅಂತ, ಅವರು ವಿಶ್ವ ಹಿಂದೂ ಪರಿಷತ್ ಸುರೇಶ್ ಜಿ ಅಂತ ಹೇಳಿದ್ನಲ್ಲ, ಅವ್ರು ಹೇಳಿದ್ರು ಈ ಥರ ಪ್ರಬೋಧಿನಿ ಗುರುಕುಲ ಅಂತ ಹರಿಹರಪುರದಲ್ಲಿದೆ. ಅಲ್ಲಿ 12 ವರ್ಷ ವೇದ ವಿದ್ಯೆ ಕಲಿಬಹುದು. ಎಲ್ಲ ಫ್ರೀ ವಸತಿ, ಅಲ್ಲಿ ವಿದ್ಯೆ ಎಲ್ಲ ಫ್ರೀ ಇದೆ. 12 ವರ್ಷ ಮಾತ್ರ ವೇದ ವಿದ್ಯೆ. ಇದು ನಿಮಗೆ ಇಷ್ಟ ಆದ್ರೆ ನೋಡು ಅಂತ ಹೇಳಿದ್ರು. ಮಗನ ಹತ್ರ ಕೇಳಿದೆ, ನಂಗೆ ಇಷ್ಟ ಇತ್ತಪ್ಪ, ಸೇರ್ಕೊಂತೀನಂತ. ಇದು ಯಾಕೆ ನಾನು ಫೋಕಸ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಜಾತಿಯಲ್ಲಿ ಗಾಣಿಗರು, ನಮಗೆ ಈ ವೇದ ವಿದ್ಯೆ ಇದು ಯಾವುದು ಗೊತ್ತಿಲ್ಲ. ನಾವು ನಾನ್ ವೆಜ್ ತಿನ್ಕೊ ಬಂದವರು. ಇದೊಂದು ವಿಷಯ ಮುಂಚೆನೇ ಹೇಳಬೇಕಾಗಿತ್ತು. ಗುರುನ ನಾನು ಮದುವೆ ಆಗಿ 1 ವರ್ಷ ಆಯಿತು. ನನಗೆ ಮೊದಲೇ ಮಗ 22ನೇ ತಾರೀಕು, ಏಪ್ರಿಲ್ 22ನೇ ತಾರೀಕು ಕೊಡ್ತಾನೆ. ಅದನ್ನು ಗುರುಗಳಿಗೆ ಹೇಳ್ಕೊಂಡು, ನಮ್ಮ ಗುರುಗಳಿಗೆ ರಾಮಮೂರ್ತಿ ಅವ್ರ ಹೇಳ್ಕೊಳಕ್ಕೆ ಹೋದಾಗ, ತಂಗಿದಿಕ್ಕಿಗೆಲ್ಲ ಮದುವೆ ಆಗ್ಬೇಕಂತ ಹೇಳಿದೆ. ಎಲ್ಲ ಮದುವೆ ಎಲ್ಲ ಆಯಿತು, ನಿನಗೂ ಮದುವೆ ಆಯಿತು ನೋಡು, ಒಳ್ಳೆ ಸಂದರ್ಭ, ಗಂಡು ಮಗುನೇ ಹುಟ್ಟದ, ನೀನು ಗುರುಗೆ ಏನಯ್ಯ ಕೊಡ್ತೀಯಾ ಅಂತ ಕೇಳಿದ್ರು. ನಾನು ಆವಾಗ ನನ್ನ ಹತ್ರ ಏನಿದೆ ಗುರು, ಇಷ್ಟೆಲ್ಲ ಸ್ವಲ್ಪ ಬದಲಾವಣೆ ತಂದವರು ಗುರುಗಳೇ, ನೀವು ಹೇಳಿದ್ರೆ ಏನಾಗುತ್ತೋ ನೋಡೋಣ ಅಂತ ಹೇಳಿದೆ. ತಿನ್ಕೊಂಡ್ ಬಂದಿದ್ಯಲ್ಲಪ್ಪ, ಬಾಯಿ ಚಪ್ಪಲ, ನಾನ್ ವೆಜ್ ಇದೆಲ್ಲ ಚೆನ್ನಾಗಿ ತಿನ್ಕೊಂಡ್ ಬಂದಿಲ್ಲ, ನೋಡಿ ಅರ್ಪಿಸೋಕಾದ್ರೆ ಅರ್ಪಿಸು ಅಂತ ಹೇಳಿದ್ರು. ಆವಾಗ ನಮ್ಮಲ್ಲಿ ಒಂದು ಆಚಾರ ಏನಿತ್ತಂದ್ರೆ, ಶನಿವಾರ, ಗುರುವಾರ, ಸೋಮವಾರ ಅಂತ ಈ ಥರ ಎಲ್ಲ ಮಾಡ್ತಾ ಇದ್ವಿ. ಆವತ್ತು ನಾನ್ ವೆಜ್ ತಿನ್ನಲ್ಲ ವಾರಗಳಿದ್ದಾಗ. ಅಂದರೆ ಯಾವ ಥರ ಅಂದರೆ, ಇವತ್ತು ಭಾನುವಾರ ಆದರೆ ಬೆಳಿಗ್ಗೆ ಅಂದರೆ ಸೋಮವಾರ 12 ಗಂಟೆ ಮೇಲೆ ತಿನ್ನಬಾರ್ದು, ಅದಕ್ಕೋಸ್ಕರ 12 ಗಂಟೆ ಒಳಗೆ ತಿನ್ನಬೇಕು. ಈ ಥರದೆಲ್ಲ ಒಂದು ಆಚಾರ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಮನಸ್ಸಿನೊಳಗೆ ನಾವು ಮಾಡ್ಕೊಂಡಿದ್ದು. ಅವತ್ತು ಅವ್ರು ಭೇಟಿಯಾಗಿ ಬಂದಾಗ ಬುಧವಾರ ಆಗಿತ್ತು, ಮಾರನೇ ದಿನ ಗುರುವಾರ. ನಾನು ತಿನ್ನಲ್ಲ. ಅದಕ್ಕೋಸ್ಕರ ಬಂದವನೇ ಕರಾವಳಿ ಹೋಟ್ಲಲ್ಲಿ ಕಬಾಬ್ ಪೀಸ್ ಮಾಡಿದ್ರು. ತಿನ್ನಬೇಕು ಅಂತ ತಿನ್ಕೊಂಡು ಒಂದೇ ಪೀಸ್ ತಿಂದಿದ್ದು ಅಷ್ಟೇ, ಅದ್ರ ಮೇಲೆ ತಿನ್ನೋಕೆ ನನ್ನ ಹತ್ರ ಆಗಿಲ್ಲ. ಇವತ್ತಿನವರೆಗೂ ನನಗೆ ನಾನ್ ವೆಜ್ ತಿನ್ಬೇಕಂತೆ ಅನಿಸ್ಲಿಲ್ಲ. ನಮ್ಮ ಅದ್ರ ನಂತರ ನಾನು ಬಂದು, ನನ್ನ ಹೆಂಡತಿ ಬಿಟ್ಲು, ನನ್ನ ತಮ್ಮಂದ್ರು ಬಿಟ್ಟರು, ನನ್ನ ಅಳಿಯ ಬಿಟ್ಟ, ಅಳಿಯನ ಹೆಂಡತಿ ಅವಳು ಬಿಟ್ಲು, ತಮ್ಮನ ಹೆಂಡತಿ ಬಿಟ್ಲು. ಈಗ ನಮ್ಮದು ಅಲ್ಲಿಂದ ಹೀಗೆ ಅವತ್ತು ಅಲ್ಲಿಂದ ಆಮೇಲೆ ನನ್ನ ಮದುವೆ ಆಗಿ ನನ್ನ ಹೆಂಡತಿ ಸೀಮಂತ ಟೈಮಲ್ಲಿ ಗುರುಗಳ ಹತ್ರ ನನ್ನ 3 ಜನಕ್ಕೆ ತಮ್ಮ ದಿಕ್ಕಲಿಗೆ ಒಬ್ಬ ಅಳಿಯ, 2 ತಮ್ಮರ ಉಪನಯನ ಆಗಬೇಕಾಗಿತ್ತು. ಒಬ್ಬನಿಗೆ ಹೆಚ್ಚು ಕಮ್ಮಿ 20 ವರ್ಷ, 18-20 ವರ್ಷ ಆಗ್ತಾ ಬಂದಿತ್ತು. ಸರಿ, ಉಪನಯನ ಅಂತ ಮಾಡಿದ್ರೆ ಸಂಧ್ಯಾವಂದನ ಅಂತಿದ್ಯಪ್ಪ, ಗೊತ್ತಾ ನಿನಗೆ ಅಂತ ಕೇಳಿದ್ರು. ನೋಡಿ, ಗುರು ಕಾರುಣ್ಯ ಅಂತೇಳಿ ಹೇಳಿದ್ರು.
ಗೊತ್ತಿಲ್ಲ ಗುರುಗಳೇ, ಮಾಡ್ತೀಯಾ? ಮಾಡ್ಬೋದು. ಹಂಗಾದ್ರೆ ನಿಮ್ಮ ಪುರೋಹಿತ ಹತ್ರ ಬರ್ಸ್ಕೊಂಬ ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ ಅಂತಂದ್ರು. ಅದೇ ಉಪನಯನಕ್ಕೆ ಹೋದವನು ಊರಲ್ಲಿ ಮಕ್ಕಳಿಗೆ ಉಪನಯನ ಮಾಡಿಸಿ ನನ್ನ ತಮ್ಮಂದಿರಿಗೆ ನಮ್ಮ ಪುರೋಹಿತ ಹತ್ರ ಕೇಳಿದ್ರೆ ಅವ್ರು ಬರ್ಕೊಟ್ರು. ಅದಂತಂದು ರಾಮಮೂರ್ತಿ ಅವ್ರಿಗೆ ಕೊಟ್ಟರೆ ಸಂಧ್ಯಾ ವಂದನೆ ಕ್ರಮ ಹೇಳ್ಕೊಟ್ಟಿದ್ದಾರೆ. ಇವತ್ತು ನಾವು ಸಂಧ್ಯಾ ವಂದನೆ ಮಾಡ್ತಾ ಇದ್ದೀವಿ. ಅದರಿಂದ ನನ್ನ ಮಕ್ಕಳು ಮಾಡ್ತಾ ಇದ್ದಾರೆ, ನಾನು, ನನ್ನ ತಮ್ಮ, ನನ್ನ ಅಳಿಯ, ಇನ್ನೊಬ್ಬ ಕಿರಿಯ ಅಮ್ಮ ಮಾಡ್ತಾ ಇದ್ದೀವಿ. ಹಾಗೆ ಅದರಿಂದ ನನ್ನ ಮಕ್ಕಳು ಮಾಡ್ತಾ ಇದ್ದಾರೆ. ಅದರಿಂದ ನನ್ನ ತಂಗಿ ಮಗನಿಗೆ ಉಪನಯನ ಆಯಿತು, ಅವನು ಮಾಡ್ತಾ ಇದ್ದಾನೆ. ನನ್ನ ಅಣ್ಣ ಮಗನಿಗೆ ಉಪನಯನ ಆಯಿತು, ಅವನು ಸ್ವಲ್ಪ ದಿನ ಮಾಡ್ದ, ಇವಾಗಲೂ ಮಾಡ್ತಾ ಇದ್ದಾನೆ. ಹೀಗೆ ಅಂದ್ರೆ ಒಂದು ಸಂಧ್ಯಾ ವಂದನೆ ಕ್ರಮ ನಮ್ಮಲ್ಲಿ ಬೆಳ್ಕೊಂಬಂತು. ಈಗ ಮುಂದಿನ ನಮ್ಮ ಫ್ಯೂಚರ್ ನಮ್ಮ ಸಂಸಾರದ ಕುಲದ ಮುಂದರ್ಸ್ಕೊಂಡು ಹೋಗ್ತಾರೆ. ಹೀಗೆ ಈ ಥರ ನಡೆದಿದೆ ಗುರುಗಳ ಕೃಪೆಯಿಂದ. ಅದೇ ಅಷ್ಟು ವರ್ಷ ನಾನ್ ವೆಜ್ ತಿನ್ನುವಂತಾರೆ ನಾವು ಈಗ ನಾನ್ ವೆಜ್ ಸಹ ಬಿಟ್ಟು ಯಾರಿಗೂ ಅದ್ರ ಮೇಲೆ ತಿನ್ಬೇಕಂತ ಆಸೆನೇ ಬಂದಿಲ್ಲ, ತಿರ್ಗಾ ಮತ್ತೆ ಹಿಡಿದಿದ್ದೂ ಇಲ್ಲ. ಯಾರು ಎಷ್ಟು ಜನ ಬಿಟ್ಟಿದಾರೋ ಅವ್ರು ತಿರ್ಗಾ ಮತ್ತೆ ಉಪಯೋಗಿಸಿದ್ದಿಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಹೀಗೆ ನಂತರ ಮಗ ಈಗ ವೇದ ವಿದ್ಯೆ ಅವನಿಗೆ ಹಿಡಿಸ್ತು. ಇವಾಗ 6ನೇ ವರ್ಷದ ಅಲ್ಲಿ ಓದ್ತಾ ಇದ್ದಾನೆ. ಪ್ರಬೋಧಿನಲ್ಲಿ 5 ವರ್ಷ ಆಯ್ತು. ಈಗ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಇಲ್ಲಿ ಚನ್ನನಹಳ್ಳಿಯಲ್ಲಿ ಅವರದ್ದೇ ಗುರುಕುಲ ಇದೆ, ಜನಸಂಘ ಅಂತಲೇ ಹೇಳಿ, ಅಲ್ಲೂ ಮಾಡ್ತಾ ಇದ್ದಾನೆ. ಇದು ಗುರುನಾಥರ ಕರುಣೆ ನೋಡಿ. ನಮಗೆ ವೇದ ಏನು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಆದರೆ ಇವತ್ತು ನಡ್ಕೊಂಡು ಹೋಗ್ತಾ ಇದೆ. ಹೀಗೆ ಒಂದು ಸಂಧ್ಯಾ ವಂದನೆ ವಿಚಾರ ತಗೊಂಡ್ರೆ ನಾವು ಏನೂ ಮಾಡದೇ ಇದ್ದವ್ರು ನಮ್ಗೇನೂ ಗೊತ್ತಿಲ್ಲ. ನಮ್ಮ ಊರಿನ ಕಲ್ಚರ್ ಮುಂಚೆ ಹೇಗಿತ್ತಂತಲೇ ಹೇಳಿದ್ರೆ, ಬೆಳಿಗ್ಗೆ ಹೇಳ್ತಾರೆ, ಮುಖ ತೊಳಿತಾರೆ, ದೇವರಿಗೆ ಒಂದು ಹೂವು ಇಟ್ಟರು, ದೀಪ ಸಹ ಹಚ್ತಾ ಇರಲಿಲ್ಲ. ನಮ್ಮ ಊರಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ನೋಡಿದ್ದೀವಿ, ದೀಪ ಸಹ ಹಚ್ತಿರಲಿಲ್ಲ, ಮುಖ ತೊಳೆದ್ರು, ಅವ್ರು ಕೆಲಸಕ್ಕೆ ಹೊರಟೋದ್ರು. ಸಾಯಂಕಾಲ ಬಂದು ಸ್ನಾನ ಮಾಡಿ ದೇವರಿಗೆ ಹೂವು ದೀಪ ಹಚ್ಚಿ ಊದ್ಬತ್ತಿ ಹಚ್ತಾರೆ. ಇಷ್ಟೇ ನಮ್ಮ ತಂದೆ ಹೇಳ್ಕೊಡ್ತಾ ಇದ್ರು, ಭಜನೆ ಮಾಡಿ ಅಂತ ಹೇಳಿ. ಆ ಭಜನೆ ಕಲ್ಚರ್ ಇವತ್ತಿಗೂ ಇಟ್ಕೊ ಬಂದಿದ್ದೀವಿ ನಾವು. ಭಜನೆ ಒಂದು ಹೇಳ್ಕೊಡ್ತಾ ಇದ್ರು ಇದೇ ಥರ. ಈಗ ಅಲ್ಲಿಂದ ನೋಡಿ ಗುರುಗಳ ಪರಿಚಯ ಆಯಿತು. ಗುರು ಕಾರುಣ್ಯ ಹೆಂಗೆ ಹರಿದು ಬರುತ್ತೆ ಅಂತಲೇ ಹೇಳಿದ್ರೆ, ಈಗ ನಾನು ನನಗೆ ಹೇಳ್ಕೊಟ್ರು ಗುರುಗಳು. ಅಲ್ಲಿಂದ ನಮ್ಮ ತಮ್ಮಂದಿರೆಲ್ಲ ಕಲ್ತರು ಸಂಧ್ಯಾ ವಂದನೆ, ಈ ನಾನ್ ವೆಜ್ ಬಗ್ಗೆ ಹೇಳ್ಕೊಟ್ರು. ಅದನ್ನು ಬಿಟ್ಟರೆ ಎಲ್ಲರೂ. ಹಾಗೆ ತಮ್ಮನ ಹೆಂಡತಿ ಬಿಟ್ಲು, ಭಾರಿ ವಿಶೇಷ. ಅವರು ಇನ್ನೊಂದು ಮನೆಯಿಂದ ಬಂದ ಹೆಣ್ಮಕ್ಳು ಅವ್ರು ತಿನ್ಕೊಂಡ್ ಬಂದಿರ್ತಾರೆ. ಗಂಡನ ಸಂಪರ್ಕ ಬಂದ್ರು ಕೂಡಲೇ, ಗಂಡ ಮನೆಗೆ ಬಂದ್ರು ಕೂಡಲೇ ಬಿಡ್ಬೇಕಂತೇಳಿ ಏನಿಲ್ಲ. ಅವ್ರು ಬಿಟ್ಟಿದ್ದು ಗ್ರೇಟ್ ಅಲ್ವಾ. ಈಗ ನಮ್ಗೇನು ಭಾವನೆ ಬರುತ್ತೆ, ಗುರುಗಳನ್ನ ಅನುಭವಿಸಿದ್ದೀವಿ, ಗುರುಗಳ ಜೊತೆ ಇದ್ದೀವಿ, ಅವ್ರು ನಮ್ಮನ್ನು ಸೇರ್ತಕ್ಕಂಥ ಬಿಡ್ಬೇಕಂತ ಅವ್ರಿಗೆ ಏನು ಬರ್ಬೇಕು ಸರ್? ಇದು ಗುರು ಕಾರುಣ್ಯ ಅಲ್ವಾ. ಹಾಗೆ ಅವ್ರ ಮಕ್ಕಳು, ಈಗ ನನ್ನ ಅಣ್ಣನ ಮಗ ಸಂಧ್ಯಾ ವಂದನೆ ಮಾಡೋ ಶುರು ಮಾಡ್ದ, ನನ್ನ ತಂಗಿ ಮಗ ಸಂಧ್ಯಾ ವಂದನೆ ಮಾಡೋ ಶುರು ಮಾಡ್ದ, ಅವ್ರ ಮಕ್ಕಳು ಮುಂದರ್ಸ್ಕೊಂಡು ಹೋಗ್ತಾರೆ. ಹೀಗೆ ಒಂದು ಕ್ರಮ. ನಮ್ಮ ಭಾರತೀಯ ಸಂಸ್ಕೃತಿ, ಆ ಸಂಧ್ಯಾ ವಂದನೆ ಅನ್ನುವಂಥದ್ದು ಒಂದು ಕ್ರಮ, ಅದು ಸಂಸ್ಕೃತಿ, ಅದು ಬರುತ್ತೆ. ಹೀಗೆ ನಮ್ಮ ವಂಶ ಪರಂಪರೆಯಾಗಿ ಹಿಂಗೆ ಮುಂದುವರ್ಸ್ಕೊಂತ ಹೋಗುತ್ತೆ. ಇದು ಗುರು ಕಾರುಣ್ಯ ಅಲ್ವಾ. ಗುರು ಹೆಂಗೆ ತಗೊಂಡು ಹೋಗ್ತಾನೆ, ಒಂದು ಹುಲ್ಲುಕಡ್ಡಿ ಅಂತ ಸಿಕ್ಕಿದ್ ನನಗೆ, ಅಲ್ಲಿಂದ ಮುಂದೆ ಹೊರ್ಕೊಂಡು ಹೋಗ್ತಾನೇ ಇದೆ. ಇದು ಗುರು ಕಾರುಣ್ಯ ಅಲ್ವಾ. ಇದೇ ಥರ ಗುರುಗಳ ಕಾರುಣ್ಯ ಸದಾ ನಮ್ಮ ಮೇಲೆ ಇರಲಿ, ಹೀಗೆ ನಡೀಲಿ ಅಂತ ಹೇಳಿ ಗುರುಗಳ ಹತ್ರ ಬೇಡ್ಕೊಂತೀನಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.